ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ ಸ್ನೇಹಿತರೆ? ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ ಸ್ನೇಹಿತರೆ? ಇವತ್ತಿನ ಈ ವಿಡಿಯೋದಲ್ಲಿ ನ್ಯೂಜಿಲೆಂಡ್ ವರ್ಸಸ್ ಬಾಂಗ್ಲಾದೇಶ್ ಡ್ರೀಮ್ 11 ಟೀಮ್ ಅನಾಲಿಸಿಸ್ ಆ್ಯಂಡ್ ಪ್ಲೇಯರ್ ಪ್ರಿಡಿಕ್ಷನ್ ಬಗ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಬನ್ನಿ ಸ್ನೇಹಿತರೆ, ವಿಡಿಯೋನ ಶುರು ಮಾಡೋಣ. ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಡಿ ಪ್ರೋತ್ಸಾಹ ನೀಡಿ ಸ್ನೇಹಿತರೆ ನನ್ನೊಂದು ರಿಕ್ವೆಸ್ಟ್ ಏನಪ್ಪ ಅಂತ ಹೇಳಿದ್ರೆ, ಕನ್ನಡ ಚಾನಲ್ಗಳಿಗೆ ಹೆಚ್ಚಾಗಿ ಪ್ರೋತ್ಸಾಹ ನೀಡಿ. ನನಗೆ ಗೊತ್ತಿರೋ ಹಾಗೆ ಕನ್ನಡದಲ್ಲಿ ಪ್ರಿಡಿಕ್ಷನ್ ಇಡುವಂಥ ಚಾನಲ್ಗಳು ಯಾವುದೇ ಚಾನಲ್ಗಳಿಲ್ಲ ಸ್ನೇಹಿತರೆ. ತುಂಬ ಜನ ಹಿಂದಿ ಪ್ರಿಡಿಕ್ಷನ್ನ ಹೋಗಿ ನೋಡ್ತೀರಾ, ಅವ್ರು ಕೊಡುವಂಥ ಟೀಮ್ನ ತೊಗೊತೀರಾ. ಅವ್ರು ಹೇಳೋದು ಅರ್ಥ ಆಗದೇ ಇದ್ದರೂ ಅವ್ರು ಏನು ಟೀಮ್ನ ಕೊಡ್ತಾರೆ ನೀವು ಅದನ್ನು ಪಿಕ್ ಮಾಡ್ತೀರಾ ಸ್ನೇಹಿತರೆ. ಸೊ ಕನ್ನಡದಲ್ಲಿ ಯಾವ್ಯಾವ ಚಾನಲ್ಗಳಿದೆ, ಇದೊಂದು ಪ್ರಿಡಿಕ್ಷನ್ ಚಾನಲ್ ಅಂತಲ್ಲ, ಕನ್ನಡದಲ್ಲಿ ಇರುವಂಥ ಎಲ್ಲ ಚಾನಲ್ಗಳಿಗೂ ಪ್ರೋತ್ಸಾಹ ನೀಡಿ, ಕನ್ನಡದವ್ರಿಗೆ ಸಪೋರ್ಟ್ ಮಾಡಿ, ಕನ್ನಡದವ್ರನ್ನ ಬೆಳೆಸಿ ಸ್ನೇಹಿತರೆ. ನ್ಯೂಜಿಲೆಂಡ್ ವರ್ಸಸ್ ಬಾಂಗ್ಲಾದೇಶ್ ಈ ಮ್ಯಾಚು ರಾವಲ್ಪಿಂಡಿ ಸ್ಟೇಡಿಯಂನಲ್ಲಿ 2:30ಗೆ ಶುರುವಾಗುತ್ತೆ ಸ್ನೇಹಿತರೆ. ಇನ್ನು ಈ ಸ್ಟೇಡಿಯಂ ಬಗ್ಗೆ ಅಥವಾ ಈ ಮ್ಯಾಚ್ಗೆ ಇರುವಂಥ ಪಿಚ್ ರಿಪೋರ್ಟ್ ಬಗ್ಗೆ ಹೇಳೋದಾದರೆ, ಇದು ಬ್ಯಾಟಿಂಗ್ ಪಿಚ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇಲ್ಲಿ ನಾವು ಆ್ಯಾವ್ರೇಜ್ ಸ್ಕೋರ್ 278 ಇದೆ. ಲಾಸ್ಟ್ ಪ್ರೀವಿಯಸ್ 5 ODI ಮ್ಯಾಚಸ್ನ ನೋಡಿದ್ರೆ ಇಲ್ಲಿ ಆ್ಯಾವ್ರೇಜ್ ಸ್ಕೋರ್ ಬಂದುಬಿಟ್ಟು 270 ಇದೆ ಸ್ನೇಹಿತರೆ. ಹಾಗೂ ಈ ಪಿಚ್ನಲ್ಲಿ ಫೇಸರ್ಸ್ಗಳಿಗೆ ಅತಿ ಹೆಚ್ಚು ವಿಕೆಟ್ ಬಿದ್ದಿರೋದು ಇದೆ ಸ್ನೇಹಿತರೆ. ಅಂದರೆ ಕಂಪ್ಯಾರಿಸನ್ ಟು ಸ್ಪಿನ್ನರ್ಗೆ ಏನಿದೆ, ಸ್ಪಿನ್ನರ್ಸ್ದು ಅಥವಾ ಫಾಸ್ಟ್ ಬೌಲರ್ಸ್ಗೆ ಕಂಪ್ಯಾರಿಸನ್ ಮಾಡಿದ್ರೆ ಇದರಲ್ಲಿ ಅತಿ ಹೆಚ್ಚು ವಿಕೆಟ್ನ ತೊಗೊಂಡಿರೋರು ಫಾಸ್ಟ್ ಬೌಲರ್ಸು. ಅವರು ಲಾಸ್ಟ್ ಪ್ರೀವಿಯಸ್ 5 ODI ಮ್ಯಾಚಸ್ನ ನೋಡೋದಾದರೆ ಇದರಲ್ಲಿ 51 ವಿಕೆಟ್ನ ಫಾಸ್ಟ್ ಬೌಲರ್ಸ್ ಅವರು ತೊಗೊಂಡಿದ್ದಾರೆ ಹಾಗೂ ಸ್ಪಿನ್ನರ್ಸ್ ಅವರು 14 ವಿಕೆಟ್ನ ತೊಗೊಂಡಿದ್ದಾರೆ ಸ್ನೇಹಿತರೆ. ಇನ್ನು ಈ ಸ್ಟೇಡಿಯಂನಲ್ಲಿ ನಡೆದಿರುವಂಥ ಮ್ಯಾಚ್ಗಳ ಬಗ್ಗೆ ನೋಡೋದಾದರೆ 14 ಮ್ಯಾಚ್ನ ಫಸ್ಟ್ ಬ್ಯಾಟಿಂಗ್ ಮಾಡಿರುವಂಥ ಟೀಮ್ ಗೆದ್ದಿದೆ. ಹಾಗೂ ಸೆಕೆಂಡ್ ಇನ್ನಿಂಗ್ಸ್ ಅಂದರೆ ಚೇಜಿಂಗ್ನ ಮಾಡಿರುವಂಥ ಟೀಮ್ ಏನಿದೆ 12 ಸಲ ಗೆದ್ದಿದೆ ಸ್ನೇಹಿತರೆ. ಇನ್ನು ಇಲ್ಲಿ ನಾವು ಇವತ್ತಿನ ಮ್ಯಾಚ್ನಲ್ಲಿ ಅರೌಂಡು 250 to 280 ಸ್ಕೋರನ್ನು ನಾವು ಆ್ಯಾವ್ರೇಜ್ ಸ್ಕೋರ್ ಆಗಿ ಎಕ್ಸ್ಪೆಕ್ಟ್ನ ಮಾಡ್ಬೋದು ಸ್ನೇಹಿತರೆ. ಅದಕ್ಕಿಂತ ಜಾಸ್ತಿನೂ ಹೋಗ್ಬೋದು, ಬಟ್ ಆ್ಯಾವ್ರೇಜ್ ಸ್ಕೋರ್ ಏನಿದೆ ಅದು 250 to 280 ಇರುತ್ತೆ ಸ್ನೇಹಿತರೆ. ಇನ್ನು ಇವತ್ತಿನ ಈ ಮ್ಯಾಚ್ಗೆ ಪ್ಲೇಯರ್ಸ್ ಪ್ರಿಡಿಕ್ಷನ್ ಬಗ್ಗೆ ನೋಡೋದಾದರೆ ಸ್ನೇಹಿತರೆ, ಇಲ್ಲಿ ಬಾಂಗ್ಲಾದೇಶನಲ್ಲಿ ಶಾಂಟೋ ಹಾಗೂ ಮಿರಾಜ್ ಅವರು ಒಳ್ಳೆ ಸ್ಕೋರ್ನ ಮಾಡ್ತಾರೆ ಸ್ನೇಹಿತರೆ. ವಿತ್ ರಿಡಾಯ್ ಆರ್ ರಹೀಮ್, ಅಂದರೆ ಶಾಂತ ಹಾಗೂ ಮಿರಾಜ್ ಅವರು ಒಳ್ಳೆ ಸ್ಕೋರ್ನ ಮಾಡ್ತಾರೆ ಸ್ನೇಹಿತರೆ. ವಿತ್ ರಿಡಾಯ್ ಹಾಗೂ ರಹೀಮ್ ಇಬ್ಬರಲ್ಲಿ ಯಾರು ಒಬ್ಬರ ಜೊತೆ ಇವರು ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡ್ಬೋದು ಸ್ನೇಹಿತರೆ. ಸೊ ಇವ್ರು 4 ಜನದಲ್ಲಿ ಯಾರು ಇಬ್ಬರು ಒಳ್ಳೆ ಯೂಜ್ ಸ್ಕೋರ್ನ ಕಲೆ ಹಾಕ್ತಾರೆ. ಇನ್ನು ನ್ಯೂಜಿಲೆಂಡ್ ಪ್ಲೇಯರ್ ಆದಂಥ ಡಿ ಕಾನ್ವೆ ಹಾಗೂ ವಿಲಿಯಮ್ಸನ್ ಇವರಿಬ್ಬರು ಕೂಡ ಒಳ್ಳೆ ಚೆನ್ನಾಗಿ ಆಡ್ತಾರೆ. ಅಂದರೆ ನ್ಯೂಜಿಲೆಂಡ್ಗೆ ಒಳ್ಳೆ ಸ್ಟಾರ್ಟ್ನ ಕೊಡ್ತಾರೆ ಸ್ನೇಹಿತರೆ. ಆ್ಯಂಡ್ ಇವ್ರ ಜೊತೆ ಮಿಚೆಲ್ ಅವರು ಏನಿದ್ದಾರೆ, ಇವರು ಸ್ಟ್ಯಾಂಡಿಂಗ್ ಬ್ಯಾಟ್ಸ್ಮನ್ ಆಗಿ ನಿಲ್ತಾರೆ ಸ್ನೇಹಿತರೆ. ಅವ್ರ ಬ್ಯಾಟಿಂದ ನಾವು ಒಂದು ಮಿನಿಮಮ್ ಅಂದರೆ 50 to 60 ಸ್ಕೋರ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಸ್ನೇಹಿತರೆ. ಸೊ ಇಲ್ಲಿ ಈ 2 ಪಾಯಿಂಟ್ ಏನಿದೆ ನೀವು ಕ್ಲೀನಾಗಿ ನೋಟ್ ಮಾಡ್ಕೊಳ್ಳಿ. ಬಿಕಾಸ್ ನಾನು ಪ್ರೀವಿಯಸ್ 3 ಮ್ಯಾಚಸ್ಗೆ ಕೊಟ್ಟಿರೋಂಥ ಪ್ರಿಡಿಕ್ಷನ್ ಎಲ್ಲ ಪ್ಲೇಯರ್ಸ್ ಪ್ರಿಡಿಕ್ಷನ್ ಎಲ್ಲ ಕೂಡ ಪಾಸ್ ಆಗಿದೆ ಸ್ನೇಹಿತರೆ. ಸೊ ಇಲ್ಲಿರುವಂಥ 4-6 ಜನ ಏನಿದ್ದಾರೆ ನ್ಯೂಜಿಲೆಂಡ್ ಹಾಗೂ ಬಾಂಗ್ಲಾದೇಶ್ ಪ್ಲೇಯರ್ಸ್, ಇವರು ಯಾರನ್ನೂ ಕೂಡ ನೀವು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಸ್ನೇಹಿತರೆ. ಹಸನ್ ಹಾಗೂ ಮಿರಾಜ್ ಅವರು ಇಬ್ಬರು ಕೂಡ ಒಳ್ಳೆ ವಿಕೆಟ್ನ ಬಾಂಗ್ಲಾದೇಶ್ ಪರ ತಗೊತಾರೆ ಸ್ನೇಹಿತರೆ. ಫಸ್ಟ್ ಇನ್ನಿಂಗ್ಸ್ ಆದರೂ ಅಷ್ಟೇ, ಸೆಕೆಂಡ್ ಇನ್ನಿಂಗ್ಸ್ ಆದರೂ ಅಷ್ಟೇ ಸ್ನೇಹಿತರೆ, ಅವರಿಬ್ಬರಿಗೂ ವಿಕೆಟ್ ಬೀಳೋ ಚಾನ್ಸಸ್ ತುಂಬಾ ಇದೆ. ಇನ್ ಕೇಸ್ ಫಸ್ಟ್ ಬೌಲಿಂಗ್ನಲ್ಲಿ ರಹಮಾನ್ ಅವ್ರಿಗೂ ಕೂಡ ವಿಕೆಟ್ ಬೀಳೋ ಚಾನ್ಸಸ್ ಇರುತ್ತೆ ಸ್ನೇಹಿತರೆ. ಅಂದರೆ ಫಸ್ಟ್ ಬಾಂಗ್ಲಾದೇಶ್ ಬೌಲಿಂಗ್ನ ಮಾಡಿದ್ರೆ ಅವ್ರಿಗೆ ವಿಕೆಟ್ ಬೀಳೋ ಚಾನ್ಸಸ್ ಇರುತ್ತೆ. ಸೆಕೆಂಡ್ ಇನ್ನಿಂಗ್ಸ್ನಲ್ಲಿ ಬೌಲಿಂಗ್ ಮಾಡುವಾಗ ಹುಸೈನ್ ಅವ್ರಿಗೆ ವಿಕೆಟ್ ಬೀಳೋ ಚಾನ್ಸಸ್ ತುಂಬಾ ಇರುತ್ತೆ ಸ್ನೇಹಿತರೆ. ಹಾಗೂ ಇಲ್ಲಿ ಹೆನ್ರಿ ಅವರಿಗೆ ವಿಕೆಟ್ ಬೀಳೋ ಚಾನ್ಸಸ್ ತುಂಬ ಇರುತ್ತೆ. ಆ್ಯಂಡ್ ಬ್ರೇಸ್ವೆಲ್ ಅವ್ರಿಗೂ ಕೂಡ ವಿಕೆಟ್ ಬೀಳೋ ಚಾನ್ಸಸ್ ಇರುತ್ತೆ. ಇವರಿಬ್ಬರು ಕೂಡ ಅಂದರೆ ಫಸ್ಟ್ ಇನ್ನಿಂಗ್ಸ್ ಹಾಗೂ ಸೆಕೆಂಡ್ ಇನ್ನಿಂಗ್ಸಲ್ಲಿ ವಿಕೆಟ್ ತಗೊಳ್ಳೋ ಚಾನ್ಸಸ್ ಇರುತ್ತೆ ನ್ಯೂಜಿಲೆಂಡ್ನಲ್ಲಿ. ಇನ್ನು ವಿತ್ ಸ್ಮಿತ್ ಅವರು ಹಾಗೂ ವಿಲ್ ಅವ್ರಿಗೆ ಫಸ್ಟ್ ಬೌಲಿಂಗ್ ಅಂದರೆ ಫಸ್ಟ್ ಇನ್ನಿಂಗ್ಸ್ನಲ್ಲಿ ವಿಕೆಟ್ ಬೀಳೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ಫಿಲಿಪ್ಸ್ ಆ್ಯಂಡ್ ಸ್ಯಾಂಟರ್ ಅವರು ಸೆಕೆಂಡ್ ಇನ್ನಿಂಗ್ಸ್ನಲ್ಲಿ ಬೌಲಿಂಗ್ ಮಾಡುವಾಗ ಇವರಿಬ್ಬರಿಗೆ ವಿಕೆಟ್ ಬೀಳೋ ಚಾನ್ಸಸ್ ತುಂಬಾ ಇರುತ್ತೆ ಸ್ನೇಹಿತರೆ. ನೀವು ತಲೆಯಲ್ಲಿ ಇಟ್ಕೊಳ್ಳಿ, ಫಸ್ಟ್ ಇನ್ನಿಂಗ್ಸ್ಗೂ ಸೆಕೆಂಡ್ ಇನ್ನಿಂಗ್ಸ್ಗೂ ತುಂಬಾ ಡಿಫ್ರೆನ್ಸ್ ಇದೆ ಸ್ನೇಹಿತರೆ. ಬಿಕಾಸ್ ಫಸ್ಟ್ ಇನ್ನಿಂಗ್ಸ್ ಮಾಡುವಾಗ ಕೆಲವರಿಗೆ ವಿಕೆಟ್ ಬೀಳೋ ಚಾನ್ಸಸ್ ಇರುತ್ತೆ, ಕೆಲವರಿಗೆ ಸೆಕೆಂಡ್ ಇನ್ನಿಂಗ್ಸಲ್ಲಿ ಬೌಲಿಂಗ್ ಮಾಡುವ ವಿಕೆಟ್ ಬೀಳೋ ಚಾನ್ಸಸ್ ಇರುತ್ತೆ ಸ್ನೇಹಿತರೆ. ಸೊ ಇಲ್ಲಿ ನಾನು ಮಾತಾಡೋದು ಕೆಲವು ಪದಗಳು ಅರ್ಥ ಆಗೋಲ್ಲ, ಕೆಲವು ಪ್ರೊನೌನ್ಸಿಯೇಷನ್ ಅರ್ಥ ಆಗೋಲ್ಲ. ಸೊ ದಯವಿಟ್ಟು ಕ್ಷಮೆ ಇರಲಿ. ಅದಕ್ಕೆ ನಾನು ಅಲ್ಲಿ ನೇಮ್ಗಳನ್ನ ನಾನು ಶೋ ಆಗೋ ಥರ ಕೊಟ್ಟಿದ್ದೀನಿ ಸ್ನೇಹಿತರೆ. ಸೊ ಆ ನೇಮ್ನ ಓದಿ ನೀವು ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಈ ಶೋ ಆಗ್ತಿರುವಂಥ ಮೊದಲನೇ ಟೀಮ್ನ ನೋಡ್ಬೋದು. ಇದರಲ್ಲಿ ಹಸನ್ ಅವ್ರನ್ನ ಕ್ಯಾಪ್ಟನ್ ಆಗಿ ಮಾಡಿದ್ದೀನಿ ಹಾಗೂ ಸ್ಯಾಂಟನ್ ಅವ್ರನ್ನ ವೈಸ್ ಕ್ಯಾಪ್ಟನ್ ಆಗಿ ಮಾಡಿದ್ದೀನಿ. ಏನಕ್ಕಪ್ಪ ಅಂತ ಹೇಳಿದ್ರೆ, ನೀವು ಪ್ರೀವಿಯಸ್ ಮ್ಯಾಚಸ್ನ ನೋಡೋದಾದರೆ ಇವರಿಬ್ಬರದು ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ. ಬೌಲರ್ ಹಾಗೂ ಒಳ್ಳೆ ಪಾಯಿಂಟ್ಸ್ನ ತೊಗೊಂಡಿದ್ದಾರೆ, ಬ್ಯಾಟರ್ಸ್ ಆಗೂ ಒಳ್ಳೆ ಪಾಯಿಂಟ್ಸ್ನ ತೊಗೊಂಡಿದ್ದಾರೆ. ಇಬ್ಬರು ಕೂಡ ಬೆಸ್ಟ್ ಆಲ್ರೌಂಡರ್ ಆಗಿದ್ದಾರೆ ಸ್ನೇಹಿತರೆ. ಇನ್ನು ಕಾನ್ವೆ ಅವರಿದ್ದಾರೆ, ಈಗ ವಿಲಿಯಮ್ಸನ್ ಅವರಿದ್ದಾರೆ, ಮಿಚೆಲ್ ಅವರಿದ್ದಾರೆ, ಫಿಲಿಪ್ಸ್, ಹೆನ್ರಿ ಅವರಿದ್ದಾರೆ ಸ್ನೇಹಿತರೆ. ಇನ್ನು ಬಾಂಗ್ಲಾದೇಶ್ ನೋಡೋದಾದರೆ ರಿಡಾಯ್, ಅಂದರೆ ಲಾಸ್ಟ್ ಪ್ರೀವಿಯಸ್ ಮ್ಯಾಚಸ್ನಲ್ಲಿ ಸೆಂಚುರಿ ಹೊಡೆದಂಥ ರಿಡಾಯ್ ಅವರಿದ್ದಾರೆ. ಇನ್ನು ಬಾಂಗ್ಲಾದೇಶ್ ಕ್ಯಾಪ್ಟನ್ ಹುಸೈನ್ ಅವರಿದ್ದಾರೆ. ಆ್ಯಂಡ್ ಆಜನ್ ಮಿರ್ಜಾ ಅವರಿದ್ದಾರೆ ಸ್ನೇಹಿತರೆ. ಇನ್ನು ರೆಹಮಾನ್ ಅವರಿದ್ದಾರೆ, ಅಹಮದ್ ಅವರಿದ್ದಾರೆ ಸ್ನೇಹಿತರೆ. ಇವರಿಬ್ಬರದ್ದು ಕಾಂಬಿನೇಷನ್ ಏನಿದೆ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ. ಬಿಕಾಸ್ ಇನ್ ಕೇಸ್ ಏನಾದರೂ
ಫಸ್ಟು ಟಾಸ್ನ ಗೆದ್ದು ನ್ಯೂಜಿಲೆಂಡ್ ಬ್ಯಾಟಿಂಗ್ನ ತೊಗೊಂಡ್ರೆ ಇದರಲ್ಲಿ ಇವರು 5 ಜನದ ಪರ್ಫಾರ್ಮೆನ್ಸಲ್ಲಿ 2-3 ಜನ 50 ಹೊಡೆಯೋ ಚಾನ್ಸಸ್ ಇರುತ್ತೆ ಸ್ನೇಹಿತರೆ. ಇನ್ನು ಬಾಂಗ್ಲಾದೇಶನಲ್ಲಿ ಇಲ್ಲಿ 3 ಜನ ಬ್ಯಾಟರ್ಸ್ ಹಾಗೂ ಆಲ್ರೌಂಡರ್ಸ್ ಇದ್ದಾರೆ. ಸೊ ಅವ್ರ ಕಡೆಯಿಂದ ಕೂಡ ಒಂದು ಒಳ್ಳೆ ಸ್ಕೋರ್ನ ನಾವು ಎಕ್ಸ್ಪೆಕ್ಟ್ ಮಾಡೋದು. ಬಿಕಾಸ್ ಇದು ಬ್ಯಾಟಿಂಗ್ ಪಿಚ್ ಆಗಿರೋದ್ರಿಂದ ಒಂದು ಸ್ಕೋರ್ನ ಸೆಟ್ ಮಾಡೋ ಚಾನ್ಸಸ್ ಇರುತ್ತೆ ಸ್ನೇಹಿತರೆ. ಇನ್ನು ಇಲ್ಲಿ ಪ್ಲೇಯರ್ ಇರುವಂಥವ್ರು ಎಲ್ಲರೂ ಕೂಡ ಫಾಸ್ಟ್ ಬೌಲರ್ಸೇನೆ. ನಾನು ಮುಂಚೆನೇ ಸ್ಟಾರ್ಟಿಂಗಲ್ಲೇ ಹೇಳಿದಾಗೆ ಪಿಚ್ಚು ಫಾಸ್ಟ್ ಬೌಲರ್ಸ್ಗಳಿಗೆ ವಿಕೆಟ್ ಬಿದ್ದಿರೋದ್ರಿಂದ ನಾವಿಲ್ಲಿ ಫಾಸ್ಟ್ ಬೌಲರ್ಸ್ನ ಆಡಿಸ್ಬೇಕಾಗುತ್ತೆ ಸ್ನೇಹಿತರೆ. ಇಲ್ಲಿ ನೀವೇನಾದರೂ ಚೇಂಜಸ್ನ ಮಾಡ್ಕೋಬೇಕು ಅಂತ ಇದ್ದರೆ ಟಾಸ್ ಆದಮೇಲೆ ಚೇಂಜಸ್ನ ಮಾಡ್ಕೊಳ್ಳಿ, ಅಥವಾ ನೀವು ಬರೀ ನ್ಯೂಜಿಲೆಂಡ್ ಪ್ಲೇಯರ್ಸ್ನ ಹಾಕ್ಕೊತೀನಿ ಅಂದರೆ ಹೆಂಗವ್ರನ್ನ ಹಾಕ್ಕೋಬೋದು. ಆ್ಯಂಡ್ ಇಲ್ಲಿನ ನ್ಯೂಜಿಲೆಂಡ್ ಆಲ್ರೌಂಡರ್ ಯಾರೋ ಒಬ್ಬರನ್ನ ಚೂಸ್ ಮಾಡ್ಕೋಬೋದು ಸ್ನೇಹಿತರೆ. ಬಟ್ ಇಲ್ಲಿ ಈ ಟೀಮ್ನ ನೀವು ಪಿಕ್ ಮಾಡ್ಕೊಳ್ಳಿ. ಇಲ್ಲಿ ರಿಡಾಯ್ ಅವ್ರನ್ನ ಬದಲು ನೀವು ಬೇರೆ ಯಾರನ್ನು ಹಾಕೋಬೋದು. ಬಿಕಾಸ್ ಅವ್ರದ್ದು ಕಾಲು ಸ್ವಲ್ಪ ಫ್ರ್ಯಾಕ್ಚರ್ ಇಂಜುರಿ ಇರೋದ್ರಿಂದ ಟೀಮ್ನಲ್ಲಿದ್ದಾರೆ. ಬಟ್ ಅವ್ರ ಕಡೆಯಿಂದ ಒಂದು ಸ್ಕೋರ್ನ ಎಕ್ಸ್ಪೆಕ್ಟ್ ಮಾಡ್ಬೋದು, ಮಾಡ್ದೆಲ್ಲೂ ಇರ್ಬೋದು. ಸೊ ಕನ್ಫ್ಯೂಷನ್ ಇದ್ದರೆ ನಿಮಗೆ ಅವ್ರ ಪ್ಲೇಸ್ನಲ್ಲಿ ಬೇರೆ ಅವ್ರನ್ನಾದರೂ ಚೂಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇಲ್ಲಿ ಶೋ ಆಗ್ತಿರುವಂಥ ಈ 2ನೇ ಟೀಮ್ನ ನೋಡ್ಬೋದು. ಇಲ್ಲಿ ಲತನ್ ಅವ್ರನ್ನ ನಾನು ಕ್ಯಾಪ್ಟನ್ನಾಗಿ ತೊಗೊಂಡಿದ್ದೀನಿ. ಇನ್ನು ಹುಸೇನ್ ಅವ್ರನ್ನ ನಾನು ವೈಸ್ ಕ್ಯಾಪ್ಟನ್ನಾಗಿ ತೊಗೊಂಡಿದ್ದೀನಿ. ಅವ್ರನ್ನ ನಾನು ಯಾಕಪ್ಪ ಚೂಸ್ ಮಾಡ್ಕೊಂಡಿದ್ದೀನಿ ಅಂದರೆ ಅವರು ಲಾಸ್ಟ್ ಮ್ಯಾಚಲ್ಲಿ ಏನೂ ಆಡಿಲ್ಲ. ಬಟ್ ಅವರು ಬಾಂಗ್ಲಾದೇಶದ ಕ್ಯಾಪ್ಟನ್ ಆಗಿರೋದ್ರಿಂದ ಹಾಗೂ ಅವ್ರು ಒಳ್ಳೆ ಪ್ಲೇಯರ್ ಸ್ನೇಹಿತರೆ, ಒಂದು ಒಳ್ಳೆ ನಾಕ್ನ ಆಡುವಂಥ ಚಾನ್ಸಸ್ ಇದೆ ನ್ಯೂಜಿಲೆಂಡ್ ವಿರುದ್ಧ. ಸೊ ನನ್ನ ಅನಾಲಿಸಿಸ್ ಪ್ರಕಾರ ಅವರು ಆಡ್ಬೋದು. ನಾನು ನಿನ್ನೆ ಮ್ಯಾಚ್ಗೆ ಹೇಳಿದ್ದೆ, ಇಂಡಿಯಾ ಪಾಕಿಸ್ತಾನ ಮ್ಯಾಚಲ್ಲಿ 90% ಕೊಹ್ಲಿ ಆಡಲ್ಲ, ಬಟ್ 10% ಅವರು ಆಡ್ಬೋದು. ಅವ್ರ ಬ್ಯಾಟಿಂದ 50 ಎಬೋ ಬರೋ ಚಾನ್ಸಸ್ ಇದೆ ಅಂತ. ಹಾಗೆಯೇ ಆಯಿತು. ಕುಲ್ದೀಪ್ ಯಾದವ್ ಅವರು ಕೂಡ ವಿಕೆಟ್ನ ತೊಗೊಂಡ್ರು, 3 ವಿಕೆಟ್ನ. ಹಾರ್ದಿಕ್ ಪಾಂಡ್ಯ ಅವರು ಕೂಡ ವಿಕೆಟ್ ತೊಗೊಂಡ್ರು. ಗಿಲ್ ಅವರು ಕೂಡ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ನ ಕೊಟ್ಟರು. ಸೊ ನಾನು ಕೊಡುವಂಥ ಪ್ರಿಡಿಕ್ಷನ್ಸ್ ಏನಿದೆ 70% ಆಗುತ್ತೆ ಸ್ನೇಹಿತರೆ. 30% ಡೌಟಲ್ಲಿರುತ್ತೆ. ಬಿಕಾಸ್ ನಾನು ಕೂಡ ನಿಮ್ಮ ಥರನೇ ಹ್ಯೂಮನ್ ಬೀಯಿಂಗ್ಸ್. ಬಟ್ 70% ಪಕ್ಕ ಆಗುತ್ತೆ, ಅದಂತೂ ನಾನು ಕ್ಲಾರಿಟಿ ಕೊಡ್ತೀನಿ. ಇನ್ನು ಇಲ್ಲಿ ಫಿಲಿಪ್ಸ್ ಅವರಿದ್ದಾರೆ, ಸ್ಯಾಂಟ್ನರ್ ಅವರಿದ್ದಾರೆ, ಹಸನ್ ಮಿರ್ಜಾ ಅವರಿದ್ದಾರೆ, ಆಮೇಲೆ ಮಿಚ್ಚಲ್ ಅವರಿದ್ದಾರೆ, ಹೆನ್ರಿ ಹಾಗೂ ಮಿಚ್ಚಲ್ ಅವರು ಹೆನ್ರಿ ಅವರು ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ. ಬಿಕಾಸ್ ಇಬ್ಬರು ಕೂಡ ಫಾಸ್ಟ್ ಬೌಲರ್ ಆಗಿದ್ದರಿಂದ ಅವರಿಗೆ ವಿಕೆಟ್ ಬೀಳೋ ಚಾನ್ಸಸ್ ತುಂಬಾ ಇರುತ್ತೆ. ಇನ್ನು ನೀವು ಇಲ್ಲಿ ಮಿಚ್ಚಲ್ ಜಾಗದಲ್ಲಿ ವಿಲಿಯಮ್ಸನ್ನು ಚೂಸ್ ಮಾಡ್ಕೊತೀರ ಅಂದರೂ ಮಾಡ್ಕೋಬೋದು ಸ್ನೇಹಿತರೆ. ಇಲ್ಲ ರಿಡೈ ಜಾಗದಲ್ಲಿ ಬೇರೆ ಯಾವ್ದಾದ್ರು ಪ್ಲೇಯರ್ಸ್ನ ನೀವು ಚೂಸ್ ಮಾಡ್ಕೊತೀನಿ ಅಂದರೆ ಚೂಸ್ ಮಾಡ್ಕೋಬೋದು ಸ್ನೇಹಿತರೆ. ಇರುವಂಥ 3ನೇ ಟೀಮ್ನ ನೋಡ್ಬೋದು. ಲತನ್ ಅವರಿದ್ದಾರೆ, ರಿಡೈ ಅವರಿದ್ದಾರೆ, ಬ್ರೇಸ್ವೆಲ್ ಅವರಿದ್ದಾರೆ, ಸ್ಯಾಂಟರ್ ಅವರಿದ್ದಾರೆ, ಫಿಲಿಪ್ಸ್ ಅವರಿದ್ದಾರೆ, ಹಸನ್ ಮಿರ್ಜಾ, ಅಹಮದ್, ಹೇಮನ್ ಆ್ಯಂಡ್ ರೌರ್ಕಿ ಅವರಿದ್ದಾರೆ ಸ್ನೇಹಿತರೆ. ಆ್ಯಂಡ್ ಹೆನ್ರಿ ಅವರಿದ್ದಾರೆ. ಇಲ್ಲಿ ನಾನು ಫಿಲಿಪ್ಸ್ ಅವ್ರನ್ನ ಕ್ಯಾಪ್ಟನ್ನಾಗಿ ತೊಗೊಂಡಿದ್ದೀನಿ, ಹುಸೇನ್ ಅವ್ರನ್ನ ವೈಸ್ ಕ್ಯಾಪ್ಟನ್ನಾಗಿ ತೊಗೊಂಡಿದ್ದೀನಿ. ಇವರಿಬ್ಬರು ಕೂಡ ಲಾಸ್ಟ್ ಪ್ರೀವಿಯಸ್ ಮ್ಯಾಚಸಲ್ಲಿ ವಿಕೆಟ್ ಕೂಡ ತೊಗೊಂಡಿದ್ದಾರೆ, ಒಂದು ಒಳ್ಳೆ ಬ್ಯಾಟಿಂಗ್ ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಇವತ್ತಿನ ಮ್ಯಾಚಲ್ಲಿ ಬ್ಯಾಟಿಂಗ್ ಪಿಚ್ ಆಗಿರೋದ್ರಿಂದ ಒಂದು ಒಳ್ಳೆ ಸ್ಕೋರ್ನ ಸೆಟ್ ಮಾಡೋ ಚಾನ್ಸಸ್ ಇದೆ. ಆ್ಯಂಡ್ ನನ್ನ ಪ್ರಕಾರ 30+ ಸ್ಕೋರ್ ಬರೋ ಚಾನ್ಸಸ್ ಇರುತ್ತೆ. ಸೊ ಅದರಲ್ಲಿ ಮಿಡ್ ಆರ್ಡರ್ನಲ್ಲಿ ಬರುವಂಥ ಬ್ಯಾಟರ್ಸ್ಗಳು ಏನಿರುತ್ತೆ ಅದು ತುಂಬಾ ಕಾಂಟ್ರಿಬ್ಯೂಷನ್ ಆಗುತ್ತೆ. ಬಿಕಾಸ್ ಪವರ್ ಪ್ಲೇನಲ್ಲಿ ಸ್ಕೋರ್ ಬರುತ್ತೆ ಸ್ನೇಹಿತರೆ, ಬಟ್ ಮಿಡ್ ಆರ್ಡರ್ನಲ್ಲಿ ಬರುವಂಥ ಪ್ಲೇಯರ್ಸ್ಗಳಿಗೆ ತುಂಬಾ ಇರುತ್ತೆ. ಯಾಕಂದರೆ ಸ್ಟಾರ್ಟಿಂಗಲ್ಲಿ ಸ್ಕೋರ್ ಬಂದು ವಿಕೆಟ್ ಪಟ ಹೋಗ್ಬಿಟ್ರೆ ಮಿಡ್ ಆರ್ಡರ್ನಲ್ಲಿ ಬರುವಂಥ ಪ್ಲೇಯರ್ಸ್ಗಳಿಗೆ ತುಂಬಾ ಚಾನ್ಸ್ ಇರುತ್ತೆ ಸ್ಕೋರ್ ಮಾಡೋಕ್ಕೆ. ಸೊ ಹಾಗಾಗಿ ನಾನು ಮಿಡ್ ಆರ್ಡರ್ನಲ್ಲಿ ಬರುವಂಥ ಎಲ್ಲ ಪ್ಲೇಯರ್ಸ್ಗಳನ್ನ ನಾನು ಹಾಕಿ ಇದನ್ನು ಟೀಮ್ನ ಮಾಡಿದ್ದೀನಿ. ಇಲ್ಲಿ ಇಬ್ಬರು ಫಾಸ್ಟ್ ಬೌಲರ್ಸ್ನ ತೊಗೊಂಡಿದ್ದೀನಿ ಬಾಂಗ್ಲಾದೇಶ ವಿರುದ್ಧ. ಆ್ಯಂಡ್ ನ್ಯೂಜಿಲೆಂಡ್ ಪ್ಲೇಯರ್ಸ್ನ ಕೂಡ ಇಬ್ಬರನ್ನ ಫಾಸ್ಟ್ ಬೌಲರ್ನ ತೊಗೊಂಡಿದ್ದೀನಿ. ಇನ್ನು ಆಲ್ರೌಂಡರ್ ನೋಡೋದಾದರೆ 3 ಜನ ತೊಗೊಂಡಿದ್ದೀನಿ, ಇಬ್ಬರನ್ನ ತೊಗೊಂಡಿದ್ದೀನಿ. ಇನ್ನು ಲತನ್ ಹಾಗೂ ರಿಡೈ ಅವರು ಮಿಡ್ ಆರ್ಡರ್ನಲ್ಲಿ ಬರುವಂಥ ಬ್ಯಾಟ್ಸ್ಮನ್. ಲತಮ್ ಅವರು ಓಪನಿಂಗ್ ಆಗಿ ಬರ್ಬೋದು, ಮಿಡ್ ಆರ್ಡರ್ನಲ್ಲೇ ಬರ್ಬೋದು ಸ್ನೇಹಿತರೆ. ನನ್ನ ಪ್ರಕಾರ ಅವರು ಓಪನಿಂಗ್ ಬ್ಯಾಟ್ಸ್ಮನ್ ಆಗಿ ಬರೋ ಚಾನ್ಸಸ್ ಇದೆ. ಸೊ ಈ ಟೀಮನ್ನು ನೀವು ಪಿಕ್ ಮಾಡ್ಕೊಳ್ಳಿ. ಇಲ್ಲಿ ಏನಾದರೂ ನೀವು ಚೇಂಜಸ್ನ ಮಾಡ್ಕೋಬೇಕು ಅಂತಿದ್ರೆ ಫಿಲಿಪ್ಸ್ ಅವ್ರನ್ನ ತೆಗೆದು ಸ್ಯಾಂಟನ್ ಅವ್ರನ್ನ ಕ್ಯಾಪ್ಟನ್ ಮಾಡ್ಕೊತೀರಿ ಅಂತ ಮಾಡ್ಕೋಬೋದು, ಅಥವಾ ಬ್ರೇಸ್ವೆಲ್ ಅವ್ರನ್ನ ನೀವು ಕ್ಯಾಪ್ಟನ್ ಮಾಡ್ಕೊತೀರಿ ಅಂತ ಮಾಡ್ಕೋಬೋದು ಸ್ನೇಹಿತರೆ. ಹೋಗ್ತಿರುವಂಥ 4ನೇ ಟೀಮ್ನ ನೋಡ್ಬೋದು. ಇಲ್ಲಿ ಲತಮ್ ಅವರಿದ್ದಾರೆ, ಡಿ ಕಾನಿ ಅವ್ರನ್ನ ತೊಗೊಂಡಿದ್ದೀನಿ, ಅಲ್ಲಿ ಹನಿಕ್ ಅವ್ರನ್ನ ತೊಗೊಂಡಿದ್ದೀನಿ, ವಿಲಿಯಮ್ಸನ್ ಅವರಿದ್ದಾರೆ, ಹುಸೇನ್ ಅವರಿದ್ದಾರೆ, ರಿಡೈ ಅವರಿದ್ದಾರೆ, ಸ್ಯಾಂಟರ್ ಅವರಿದ್ದಾರೆ, ಫಿಲಿಪ್ಸ್ ಅವರಿದ್ದಾರೆ, ಹಸನ್ ಮಿರ್ಜಾ ಅವರಿದ್ದಾರೆ, ರೆಹಮಾನ್ ಅವರು ಹಾಗೂ ರೌರ್ಕಿ ಅವ್ರನ್ನ ತೊಗೊಂಡಿದ್ದೀನಿ ಸ್ನೇಹಿತರೆ. ಇಲ್ಲಿ ಏನಪ್ಪ ಅಂತ ಹೇಳಿದ್ರೆ ವಿಲಿಯಮ್ಸನ್ ಅವ್ರ ಕಡೆಯಿಂದ ಇವತ್ತೊಂದು ಸ್ಕೋರ್ ಬರ್ಬೋದು ಸ್ನೇಹಿತರೆ. ನಾನು ಪ್ಲೇಯರ್ ಪ್ರಿಡಿಕ್ಷನಲ್ಲೇ ಹೇಳಿದ್ದೀನಿ. ವಿಲಿಯಮ್ಸನ್ ಲಾಸ್ಟ್ ಪ್ರೀವಿಯಸ್ ಮ್ಯಾಚಸ್ನಲ್ಲಿ ಯಾವುದೇ ಸ್ಕೋರ್ ಬಂದಿಲ್ಲ, ಬಟ್ ಆ್ಯಸ್ ಎ ನ್ಯೂಜಿಲೆಂಡ್ ಕ್ಯಾಪ್ಟನ್ ಆಗಿ ಅವ್ರ ಕಡೆಯಿಂದ ಒಂದು ಒಳ್ಳೆ ಸ್ಕೋರನ್ನು ನೋಡ್ಬೋದು. ಫಿಲಿಪ್ಸ್ ಅವರು ಫೀಲ್ಡಿಂಗ್ ಕೂಡ ಚೆನ್ನಾಗಿದೆ, ಬ್ಯಾಟಿಂಗ್ ಕೂಡ ಚೆನ್ನಾಗಿದೆ, ಬೌಲಿಂಗ್ ಕೂಡ ಚೆನ್ನಾಗಿದೆ ಸ್ನೇಹಿತರೆ. ಸೊ ಹಾಗಾಗಿ ನಾನು ಇವ್ರನ್ನ ವೈಸ್ ಕ್ಯಾಪ್ಟನ್ ಆಗಿ ತೊಗೊಂಡಿದ್ದೀನಿ. ಇನ್ನು ಸ್ಯಾಂಟರ್ ಅವರು ಇದ್ದಾರೆ. ಇದ್ರ ಬಗ್ಗೆ ನೀವು ಬ್ರೆಜಿಲ್ ಅವ್ರನ್ನ ಕೂಡ ನೀವು ಚೂಸ್ ಮಾಡ್ಕೊತೀನಿ ಅಂದರೆ ಚೂಸ್ ಮಾಡ್ಕೋಬೋದು. ಇನ್ನು ಓಪನಿಂಗ್ ಬ್ಯಾಟ್ಸ್ಮನ್ಗೆ ಬರುವಂಥ ಕಾನ್ವೆ, ಲತನ್ ಅವರು ಇಬ್ಬರಲ್ಲಿ ಯಾರೊಬ್ಬರು ಸೆಟ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಇನ್ನು ಹನಿಕಾತ್ ಅಥವಾ ರಹೀಮ್ ಅವರು ಇವರಿಬ್ಬರಲ್ಲಿ ಯಾರೊಬ್ಬರು ಕ್ಲಿಕ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ ನನ್ನ ಪ್ರಕಾರ ಹನಿಕ್ ಅವರು ಫಿಟ್ ಆಗ್ಬೋದು, ಒಂದೊಳ್ಳೆ ನಾಕ್ನ ಆಡ್ಬೋದು. ರಿಡಾಯ್ ಹಾಗೂ ಹುಸೇನ್ ಇಬ್ಬರಲ್ಲಿ ಯಾರೊಬ್ಬರು ಕ್ಲಿಕ್ ಆಗ್ತಾರೆ. ಇನ್ನು ಹಸನ್ ಮಿರ್ಜಾ ಅಥವಾ ಹಸನ್ ಅವರು ಕೂಡ ಆಡ್ಬೋದು, ಬಟ್ ನನ್ನ ಪ್ರಕಾರ ಹಸನ್ ಮಿರ್ಜಾ ಅವರಿಗೆ ವಿಕೆಟ್ ಬೀಳೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ಆ್ಯಸ್ ಎ ಬೆಸ್ಟ್ ಆಲ್ರೌಂಡರ್ ಇನ್ ಬಾಂಗ್ಲಾದೇಶ್ ಸ್ನೇಹಿತರೆ. ಸೊ ಹಾಗಾಗಿ ನಾನು ಅವ್ರನ್ನ ಪಿಕ್ ಮಾಡ್ಕೊಂಡಿದ್ದೀನಿ ಪ್ರತಿ ಮ್ಯಾಚ್ನಲ್ಲಿ. ಇಲ್ಲಿ ರೌರ್ಕಿ ಅವ್ರ ಬದಲು ನೀವು ಹೆನ್ರಿ ಅವ್ರನ್ನ ಚೂಸ್ ಮಾಡ್ಕೊತೀನಿ ಅಂದರೂ ಚೂಸ್ ಮಾಡ್ಕೋಬೋದು. ಇಲ್ಲಿ ಈ ಟೀಮನ್ನು ನೀವು ಪಿಕ್ ಮಾಡ್ಕೊಳ್ಳಿ. ನಾನು ಸ್ನೇಹಿತರೆ 7-8 ಟೀಮ್ನ ಮಾಡಿದ್ದೀನಿ. ಸೊ ಎಲ್ಲ ಟೀಮ್ನ ಕೂಡ ನೀವು ಪಿಕ್ ಮಾಡ್ಕೊಳ್ಳಿ. ಲಾಸ್ ಅಂತೂ ಆಗೋಲ್ಲ, ನೀವು ಟೆನ್ಷನ್ನೇ ಮಾಡ್ಕೊಬೇಡಿ. ಲಾಸ್ ಆಗೋ ಒಂದು ಸಿಚುವೇಷನ್ ಬಂದರೆ ನಿಮ್ಮ ಅಮೌಂಟ್ ನಿಮಗೆ ಬರುತ್ತೆ ಅಷ್ಟೇ ಸ್ನೇಹಿತರೆ. ಬಟ್ ಹಿಟ್ ಆದರೆ ಬಿಗ್ ಹಿಟ್ಟೇ ಆಗುತ್ತೆ. ಸೊ ಗ್ರ್ಯಾಂಡ್ ಲೀಗ್ನಲ್ಲಿ ವಿನ್ ಆಗೋ ಚಾನ್ಸಸ್ 90% ಇರುತ್ತೆ. ಸೊ ದಯವಿಟ್ಟು ಎಲ್ಲ ಟೀಮ್ನು ಪಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ.
ಶೋ ಆಗ್ತಿರುವಂಥ 5ನೇ ಟೀಮ್ನ ನೋಡ್ಬೋದು ಸ್ನೇಹಿತರೆ. ಇಲ್ಲಿ ರಹೀಮ್ ಅವರಿದ್ದಾರೆ, ಡಿ ಕಾನಿ ಅವರಿದ್ದಾರೆ, ಹುಸೇನ್ ಅವರಿದ್ದಾರೆ, ಹೆಂಗ್ ಅವರಿದ್ದಾರೆ, ರಿಡೈ ಅವ್ರನ್ನ ತೊಗೊಂಡಿದ್ದೀನಿ. ಹಾಗೂ ಸ್ಯಾಂಡರ್ ಅವರಿದ್ದಾರೆ, ಫಿಲಿಪ್ಸ್ ಅವರಿದ್ದಾರೆ, ಹುಸೇನ್ ಅವರಿದ್ದಾರೆ, ಮಿರ್ಜಾ ಅವರಿದ್ದಾರೆ ಸ್ನೇಹಿತರೆ. ಆ್ಯಂಡ್ ಅಹಮದ್ ಹಾಗೂ ರೆಹಮಾನ್ ಅವ್ರನ್ನ ತೊಗೊಂಡಿದ್ದೀನಿ. ಇದು ಬಾಂಗ್ಲಾದೇಶ್ ಫೇವರ್ ಟೀಮ್ ಅಂತಲೇ ಹೇಳ್ಬೋದು. ಬಿಕಾಸ್ ನಾವು ಪ್ರತಿ ಮ್ಯಾಚ್ಗೂ 2 ಫೇವರ್ ಟೀಮ್ನ ಮಾಡಬೇಕಾಗುತ್ತೆ. 2 ಟೀಮ್ಗೂ ಒಂದೊಂದು ಫೇವರ್ ಟೀಮನ್ನ ಮಾಡಬೇಕಾಗುತ್ತೆ. ಇಲ್ಲಿ ನಾನು ಬಾಂಗ್ಲಾದೇಶ್ ಫೇವರ್ ಟೀಮ್ನ ಮಾಡಿದ್ದೀನಿ. ಹುಸೇನ್ ಹಾಗೂ ಮಿರ್ಜಾ ಅವ್ರನ್ನ ಕ್ಯಾಪ್ಟನ್ ಆಗಿ ವೈಸ್ ಕ್ಯಾಪ್ಟನ್ ಆಗಿ ತೊಗೊಂಡಿದ್ದೀನಿ. ಬಿಕಾಸ್ ಇಬ್ಬರು ಆಲ್ರೌಂಡರ್ ಆಗಿರೋದ್ರಿಂದ ಬ್ಯಾಟಿಂಗ್ನಲ್ಲೂ ಪಾಯಿಂಟ್ ಬರುತ್ತೆ, ಬೌಲಿಂಗ್ನಲ್ಲೂ ಪಾಯಿಂಟ್ ಬರುತ್ತೆ ಸ್ನೇಹಿತರೆ. ಇನ್ನು ಓಪನರ್ ಆಗಿ ರಹೀಮ್ ಹಾಗೂ ಡಿ ಕಾನಿ ಅವ್ರನ್ನ ತೊಗೊಂಡಿದ್ದೀನಿ. ಇಬ್ಬರು ಕಡೆಯಿಂದನೂ ನಮಗೆ ಇದು ಜಾಸ್ತಿ ಬೇಡ ಸ್ನೇಹಿತರೆ. 30 ಸ್ಕೋರ್ ಹೊಡೆದ್ರು ನಮಗೆ ಪಾಯಿಂಟ್ ಬರುತ್ತೆ. ಇನ್ನು ಸ್ಯಾಂಟ್ನರ್, ಫಿಲಿಪ್ಸ್ ಇಬ್ಬರು ಕೂಡ ಬೆಸ್ಟ್ ಆಲ್ರೌಂಡರ್. ಅವರಿಬ್ಬರು ಕಡೆಯಿಂದ ವಿಕೆಟ್ ಬರುತ್ತೆ. ಹಾಗೂ ಯಾರೋ ಒಬ್ಬರು ಸೆಟ್ಲಾಗಿ ಒಂದು ಒಳ್ಳೆ ನಾಕ್ನ ಆಡ್ತಾರೆ. ಇನ್ನು ಹೆಂಗ್ ಅಥವಾ ಡಿ ಕಾನ್ವೆ ಇಬ್ಬರಲ್ಲಿ ಯಾರೋ ಒಬ್ಬರು ಸೆಟ್ಲಾಗೋ ಚಾನ್ಸಸ್ ಇದೆ ನನ್ನ ಪ್ರಕಾರ. ಸೊ ಓವರಾಲ್ ಟೀಮು ಪರ್ಫೆಕ್ಟ್ ಆಗಿದೆ. ಅದು ಅಲ್ಲದೆ ಇದು ಬಾಂಗ್ಲಾದೇಶ್ ಫೇವರ್ ಟೀಮ್ ಆಗಿರೋದ್ರಿಂದ ಈ ಟೀಮ್ನ ಕೂಡ ನೀವು ಪಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸ್ಕಿಪ್ ಮಾಡೋಕೆ ಹೋಗ್ಬಿಡಿ ಸ್ನೇಹಿತರೆ. ನಾನು ಜಾಸ್ತಿ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತಾಯಿಲ್ಲ, ಬಿಕಾಸ್ ನಾನು ಎಕ್ಸ್ಪ್ಲೇನ್ ಮಾಡೋ ಸಿಚುವೇಷನಲ್ಲಿಲ್ಲ. ಸೊ ನಾನು ಮುಂದಿನ ವೀಡಿಯೋಗಳಲ್ಲಿ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಸ್ನೇಹಿತರೆ. ಸೊ ದಯವಿಟ್ಟು ಒಂದು 2-3 ಡೇಸ್ ಅಡ್ಜಸ್ಟ್ನ ಮಾಡ್ಕೊಳ್ಳಿ. ನಾನು ಪರವಾಗಿಲ್ಲ ಸ್ನೇಹಿತರೆ, ನನಗೆ ತುಂಬ ಖುಷಿ ಆಗ್ತಿದೆ. ಬಿಕಾಸ್ ನಾನು ಹೇಳೋದನ್ನ ಅರ್ಥ ಮಾಡಿಕೊಂಡು ತುಂಬ ಜನ ಕಮೆಂಟ್ನ ಮಾಡ್ತಾಯಿದ್ದೀರಾ. ತುಂಬ ಜನಕ್ಕೆ ನಾನು ಒಂದು 9 to 8 ಕಮೆಂಟ್ಸ್ ಬಂದಿದೆ. ಬಟ್ ಅದರಲ್ಲಿ ಸಪೋರ್ಟಿವ್ ಆಗಿ ಕಮೆಂಟ್ ಮಾಡ್ತಾಯಿದ್ದೀರಾ. ಸೊ ತುಂಬ ಖುಷಿ ಆಗುತ್ತೆ ನನಗೆ ಕನ್ನಡದವರಿಗೆ ಇಷ್ಟೊಂದು ಸಪೋರ್ಟ್ ಸಿಗುತ್ತೆ ಅಂತ. ನಿಮ್ಮ ಪ್ರೋತ್ಸಾಹ ಹಿಂಗೆ ಇರಲಿ ಸ್ನೇಹಿತರೆ. ಇನ್ನು ವಿಷಯಕ್ಕೆ ಬರ್ತೀನಿ. ಇಲ್ಲಿ ಅಜೇನ್ ಅವ್ರನ್ನ ನೀವು ವೈಸ್ ಕ್ಯಾಪ್ಟನ್ ಆಗಿ ಮಾಡಿ, ಅಥವಾ ಮಿರ್ಜಾ ಅವ್ರನ್ನ ಕೂಡ ನೀವು ಕ್ಯಾಪ್ಟನ್ ಆಗಿ ಚೂಸ್ ಮಾಡ್ಕೋಬೋದು, ಅಥವಾ ರಿಡೈ ಅವ್ರನ್ನ ನೀವು ಕ್ಯಾಪ್ಟನು ಆಗಿ ತೊಗೋಬೋದು. ಬಟ್ ನನ್ನ ಸಜೆಷನ್ ಏನಪ್ಪ ಅಂದರೆ, ನೀವು ಇಲ್ಲಿ ಇಬ್ಬರನ್ನೂ ಆಲ್ರೌಂಡರ್ನ ಚೂಸ್ ಮಾಡೋದ್ರಿಂದ ನಿಮಗೆ ಪಾಯಿಂಟ್ ಹೆಚ್ಚಾಗಿ ಬರೋ ಚಾನ್ಸಸ್ ಇರುತ್ತೆ ಸ್ನೇಹಿತರೆ. ಸೊ ಈ ಟೀಮನ್ನ ನೀವು ಪಿಕ್ ಮಾಡ್ಕೊಳ್ಳಿ. ಇಲ್ಲಿ ಶೋ ಆಗ್ತಿರುವಂಥ 6ನೇ ಟೀಮ್ನ ನೋಡ್ಬೋದು ಸ್ನೇಹಿತರೆ. ಇಲ್ಲಿ ಸ್ಯಾಂಟರ್ ಅವ್ರನ್ನ ಕ್ಯಾಪ್ಟನ್ ಆಗಿ ತೊಗೊಂಡಿದ್ದೀನಿ, ವೈಸ್ ಕ್ಯಾಪ್ಟನ್ ಆಗಿ ಫಿಲಿಪ್ಸ್ ಅವ್ರನ್ನ ತೊಗೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ಟೀಮ್ನ ನೀವು ನೋಡೋದಾದರೆ ಇದು ಓವರ್ ಆಲ್ ನ್ಯೂಜಿಲೆಂಡ್ ಟೀಮ್ ಥರನೇ, ಅಂದರೆ ನ್ಯೂಜಿಲೆಂಡ್ ಫೇವರ್ ಟೀಮ್ ಆಗಿದೆ ಸ್ನೇಹಿತರೆ. ನಾನು ಬಿಕಾಸ್ ಮುಂಚೆನೇ ಹೇಳಿದಾಗೆ 2 ಟೀಮ್ಗೂ ಒಂದೊಂದು ಫೇವರ್ ಟೀಮ್ನ ಮಾಡಬೇಕಾಗುತ್ತೆ. ಇನ್ನು ಇಲ್ಲಿ ಲತಮ್ ಅವರಿದ್ದಾರೆ, ಕಾನಿ ಅವರಿದ್ದಾರೆ, ಹೆಂಗ್ ಅವರಿದ್ದಾರೆ, ಬ್ರೆಜಲ್ ಅವರಿದ್ದಾರೆ, ಆ್ಯಂಡ್ ಸ್ಯಾಂಟರ್ ಅವರು, ಫಿಲಿಪ್ಸ್ ಅವರಿದ್ದಾರೆ, ಹೆನ್ರಿ ಅವರು, ರೌರ್ಕೇರ್ ಇದ್ದಾರೆ ಸ್ನೇಹಿತರೆ. ಆ್ಯಂಡ್ ಹಸನ್ ಮಿರ್ಜಾ ಅವರಿದ್ದಾರೆ, ರೋಸೇನ್ ಅವರಿದ್ದಾರೆ ಸ್ನೇಹಿತರೆ. ಆ್ಯಂಡ್ ನಾನೊಂದು ವಿಷಯನ ನಿಮಗೆ ಮೇಯ್ನಾಗಿ ಹೇಳಬೇಕು ಸ್ನೇಹಿತರೆ. ನಾನು ಪ್ರೀವಿಯಸ್ ಮ್ಯಾಚಸ್ನಲ್ಲಿ ಅಂದರೆ 2-3 ಮ್ಯಾಚಿಗೆ ಡ್ರೀಮ್ 11 ಟೀಮ್ ಪ್ರಿಡಿಕ್ಷನ್ನ ಕೊಟ್ಟಿದ್ದೆ. ಅದರಲ್ಲಿ ನನಗೆ ಮೊನ್ನೆ UP ವರ್ಸಸ್ ಡೆಲ್ಲಿ ಮ್ಯಾಚ್ಗೆ 70,000 ಬಂದಿದೆ ಸ್ನೇಹಿತರೆ. ಅದನ್ನು ನಾನು ಎಕ್ಸ್ಪೋಸ್ ಮಾಡೋಣ ಅಂತ ಅಂದ್ಕೊತೀನಿ. ಬಿಕಾಸ್ ಒಂದು ಭಯ ಏನಪ್ಪ ಅಂತ ಹೇಳಿದ್ರೆ, ಇದೇ ರೀಸನ್ಗೆ ನಂದು 2 ಚಾನಲ್ ಕೂಡ ಡಿಲೀಟ್ ಆಗಿದೆ ಸ್ನೇಹಿತರೆ. ಸೊ ಹಾಗಾಗಿ ನಾನು ಅದನ್ನು ನಿಮಗೆ ಮುಂದೆ ಶೋ ಮಾಡೋಕ್ಕೆ ನನಗೆ ಸ್ವಲ್ಪ ಭಯ ಆಗುತ್ತೆ, ಎಲ್ಲಿ ನಾನು ಈ ಚಾನಲ್ನ ಕೂಡ ಕಳ್ಕೊತೀನಿ ಅಂತ. ಸೊ ಹಾಗಾಗಿ ನಾನು ಅದನ್ನ ತೋರ್ಸೋಕ್ಕೆ ಭಯ ಆಗ್ತಿದೆ. ನಾನು ಮುಂದಿನ ದಿನಗಳಲ್ಲಿ ನಾನು ಅದನ್ನು ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸ್ನೇಹಿತರೆ. ಸೊ ಯಾರಿಗೂ ಕೂಡ ನೀವು ಟೆನ್ಸ್ ಆಗಿಬಿಡಿ. ಬಿಕಾಸ್ ನಾನು ಕೊಡುವಂಥ ಪ್ರಿಡಿಕ್ಷನಲ್ಲಿ 2-3 ಟೀಮ್ ಹೋಗ್ಬೋದು, ಬಟ್ ಅದು ಲಾಸ್ ಆಗೋಲ್ಲ. ಅದು ನಾವು ಹಾಕಿರೋ ಅಮೌಂಟ್ ರಿಟರ್ನ್ ಬರುತ್ತೆ ಸ್ನೇಹಿತರೆ. ಇನ್ನು ಉಳಿದಿರೋ ಟೀಮ್ಗಳಿಗೆ ಏನಿದೆ ಅದು ಗ್ರ್ಯಾಂಡ್ ಲೀಗ್ನಲ್ಲಿ ಹಿಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಯಾರೂ ಧೈರ್ಯ ಕಳ್ಕೊಬೇಡಿ. ಬಿಕಾಸ್ ನಮ್ಮದು ಎಫರ್ಟ್ ಇದ್ರೇ, ನಮ್ಮದು ಎಫರ್ಟು 90% ಇರುತ್ತೆ ಸ್ನೇಹಿತರೆ. ಅದರಲ್ಲಿ 10% ಲಕ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನಮ್ಮದು 90% ಎಫರ್ಟ್ನ ನಾವು ಹಾಕಬೇಕಾಗುತ್ತೆ ಸ್ನೇಹಿತರೆ. ಸೊ ದಯವಿಟ್ಟು ಎಲ್ಲರೂ ನಮ್ಮ ಎಫರ್ಟ್ನ ನಾವು ಹಾಕಿ ಗ್ರ್ಯಾಂಡ್ ಲೀಗ್ನಲ್ಲಿ ಫಸ್ಟು ರ್ಯಾಂಕ್ ಬರಬೇಕಂತಲೇ ಬೇಡ, ನಮಗೆ ಲಾಸ್ ರಿಕವರ್ ಆದರೆ ಸಾಕಲ್ವ ಸ್ನೇಹಿತರೆ. ಸೊ ಡೆಫಿನೆಟ್ಲಿ ಅದು ಹಾಗೇ ಆಗುತ್ತೆ, ಸ್ವಲ್ಪ ಟೈಮ್ ತೊಗೊಳುತ್ತೆ ಅಷ್ಟೇ ಸ್ನೇಹಿತರೆ. ಸೊ ಈ ಟೀಮನ್ನ ನೀವು ಪಿಕ್ ಮಾಡ್ಕೊಳ್ಳಿ. ಏನಾದರೂ ನೀವು ಚೇಂಜಸ್ ಮಾಡೋದೇ ಬೇಡ ಸ್ನೇಹಿತರೆ. ಬಿಕಾಸ್ ಇದು ನ್ಯೂಜಿಲೆಂಡ್ ಫೇವರ್ ಟೀಮ್ ಆಗಿರೋದ್ರಿಂದ ಡೆಫಿನೆಟ್ಲಿ ಇದು ಟೀಮ್ ಹಿಟ್ ಆಗುತ್ತೆ ಸ್ನೇಹಿತರೆ. ಇರುವಂಥ 7ನೇ ಟೀಮ್ನ ನೋಡ್ಬೋದು ಸ್ನೇಹಿತರೆ. ಇಲ್ಲಿ ಲತನ್ ಅವ್ರನ್ನ ಕ್ಯಾಪ್ಟನ್ ಆಗಿ ತೊಗೊಂಡಿದ್ದೀನಿ, ಸ್ಯಾಂಟರ್ ಅವ್ರನ್ನ ವೈಸ್ ಕ್ಯಾಪ್ಟನ್ ಆಗಿ ತೊಗೊಂಡಿದ್ದೀನಿ. ಬಿಕಾಸ್ ಇವರಿಬ್ಬರು ಕೂಡ ಪ್ರೀವಿಯಸ್ ಮ್ಯಾಚಸ್ನಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ನ ಕೊಟ್ಟಿದ್ದರು. ಅದು ಅಲ್ಲದೆ ಬ್ಯಾಟಿಂಗ್ ಪಿಚ್ ಆಗಿರೋದ್ರಿಂದ ಲತನ್ ಅವರು ಓಪನಿಂಗ್ ಆಗಿ ಬರೋ ಚಾನ್ಸಸ್ ತುಂಬಾ ಇದೆ. ಸೊ ಅವ್ರ ಕಡೆಯಿಂದ ಒಂದು ಒಳ್ಳೆ ಬಿಗ್ ಸ್ಕೋರನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಇನ್ನು ಅಲಿ ಅವರಿದ್ದಾರೆ, ರಿಡೈ ಅವರಿದ್ದಾರೆ, ಹಸನ್ ಅವರಿದ್ದಾರೆ ಸ್ನೇಹಿತರೆ. ಇವರು 3 ಜನದಲ್ಲಿ ಯಾರು ಇಬ್ಬರು 50 ಸ್ಕೋರ್ನ ಮಾಡುವ ಚಾನ್ಸಸ್ ಇದೆ. ಆ್ಯಂಡ್ ಅಜೇನ್ ಹಾಗೂ ಹಸನ್ ಮಿರ್ಜಾ ಅವರು ಏನಿದ್ದಾರೆ ಇಬ್ಬರು ಕೂಡ ಬೆಸ್ಟ್ ಆಲ್ರೌಂಡರ್. ಸೊ ಅವರಿಗೆ ವಿಕೆಟ್ ಬಿಡೋ ಚಾನ್ಸಸ್ ಇರುತ್ತೆ. ಇನ್ನು ಫಿಲಿಪ್ಸ್ ಅವರು ಫೀಲ್ಡಿಂಗ್ನಲ್ಲಿ ಸಾಕಾಗಿದ್ದಾರೆ, ಆ್ಯಂಡ್ ಬ್ಯಾಟಿಂಗ್ನಲ್ಲಿ ನೆಕ್ಸ್ಟ್ ಲೆವೆಲ್ ಇದ್ದಾರೆ ಸ್ನೇಹಿತರೆ. ನಾನು ಬೌಲಿಂಗ್ನಲ್ಲಿ ಗ್ಯಾರಂಟಿ ಕೊಡಲ್ಲ, ಬಟ್ ಬ್ಯಾಟಿಂಗ್ ಅಂತೂ ಪಕ್ಕ, ಫೀಲ್ಡಿಂಗ್ನಲ್ಲಿ ಪಾಯಿಂಟ್ಸ್ ಬರುತ್ತೆ. ಇನ್ನು ಅಹಮದ್, ರೌರ್ಕಿ ಅವರು ಇಬ್ಬರು ಕೂಡ ಪ್ರೀವಿಯಸ್ ಮ್ಯಾಚಸ್ನಲ್ಲಿ 2 ವಿಕೆಟ್ನ ತೊಗೊಂಡಿರುವಂಥ ಪ್ಲೇಯರ್ಸ್ಗಳು. ಸೊ ಇವರಿಬ್ಬರನ್ನ ನಾನು ಚೂಸ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ಈ ಕಾಂಬಿನೇಷನ್ ಕ್ಯಾಪ್ಟನ್ ಆಗಿ ವೈಸ್ ಕ್ಯಾಪ್ಟನ್ ಕಾಂಬಿನೇಷನ್ ಏನಿದೆ ತುಂಬಾ ಪರ್ಫೆಕ್ಟ್ ಆಗಿದೆ. ನೀವು ಇಲ್ಲಿ ಸ್ಯಾಂಡರ್ ಅವರು ತೆಗೆದು ನೀವು ಫಿಲಿಪ್ಸ್ ಅವ್ರನ್ನ ವೈಸ್ ಕ್ಯಾಪ್ಟನ್ ಆಗಿ ಚೂಸ್ ಮಾಡ್ಕೊತೀನಿ ಅಂದರೆ ಮಾಡ್ಕೋದು, ಅಥವಾ ಹೆಂಗ್ ಅವ್ರನ್ನ ಚೂಸ್ ಮಾಡ್ಕೊತೀನಿ, ಅಥವಾ ಬಾಂಗ್ಲಾದೇಶ್ ಪ್ಲೇಯರ್ನ ಚೂಸ್ ಮಾಡ್ಕೊತೀನಿ ಅಂದರೆ ಚೂಸ್ ಮಾಡ್ಕೋಬೋದು ಸ್ನೇಹಿತರೆ. ಬಟ್ ನನ್ನ ಸಜೆಷನ್ ಏನಿದೆ ಅಂದರೆ ಇವರಿಬ್ಬರದ್ದು ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಇಲ್ಲಿ ಶೋ ಆಗ್ತಿರುವಂಥ 8ನೇ ಟೀಮ್ನ ನೋಡ್ಬೋದು ಸ್ನೇಹಿತರೆ. ಇಲ್ಲಿ ನಾನು ವಿಲಿಯಮ್ಸನ್ ಅವ್ರನ್ನ ಹಾಗೂ ಮಿಚೆಲ್ ಅವ್ರನ್ನ ಕ್ಯಾಪ್ಟನ್ ಆಗಿ ವೈಸ್ ಕ್ಯಾಪ್ಟನ್ ಆಗಿ ತೊಗೊಂಡಿದ್ದೀನಿ. ಯಾಕಂತ ಅಂತ ಹೇಳಿದ್ರೆ, ಆ್ಯಸ್ ಎ ಓಪನರ್ ಆಗಿ ಬರುವಂಥ ವಿಲಿಯಮ್ಸನ್, ಆ್ಯಸ್ ಎ ಕ್ಯಾಪ್ಟನ್ ಆಗಿರುವಂಥ ವಿಲಿಯಮ್ಸನ್ ಕಡೆಯಿಂದ ಒಂದು ಸ್ಕೋರ್ ಬರುವ ಅಥವಾ ಒಂದೊಳ್ಳೆ ನಾಕ್ನ ಆಡೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಅವರು ನಾನು ಕ್ಯಾಪ್ಟನ್ ಆಗಿ ತೊಗೊಂಡಿದ್ದೀನಿ. ವೈಸ್ ಕ್ಯಾಪ್ಟನ್ ಆಗಿ ಮಿಚೆಲ್ ಅವ್ರನ್ನ ಯಾಕೆ ತೊಗೊಂಡಿದ್ದೀನಿ ಅಂದರೆ, ಪ್ರೀವಿಯಸ್ ಮ್ಯಾಚಸಲ್ಲಿ ಯಾವುದೇ ಸ್ಕೋರ್ ಬಂದಿಲ್ಲ ಸ್ನೇಹಿತರೆ. ಹಾಗಂತ ಅವ್ರು ಆಡೋದಿಲ್ಲ ಅಂತ ನಾವು ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಅವ್ರ ಕಡೆಯಿಂದ ಒಳ್ಳೆ ಸ್ಕೋರ್ ಬರ್ಬೋದು ಅಂತ ನನ್ನ ಅನಿಸಿಕೆ.
ಹಾಗಾಗಿ ಅವ್ರನ್ನ ವೈಸ್ ಕ್ಯಾಪ್ಟನ್ ಆಗಿ ತೊಗೊಂಡಿದ್ದೀನಿ. ಇನ್ನು ಇಲ್ಲಿ ಓವರಾಲ್ ಟೀಮ್ ಏನಿದೆ, ನೀವು ಇಲ್ಲಿ ನಾನು ಪದೇ ಪದೇ ಹೆಸರು ಹೇಳೋಕ್ಕೋಗಲ್ಲ ಸ್ನೇಹಿತರೆ, ಬಿಕಾಸ್ ನಿಮಗೆ ಗೊತ್ತಿರೋ ಹೆಸರುಗಳೇ ನಾನು ಎಷ್ಟು ಅಂತ ಹೇಳಿ. ನಿಮಗೆ ಟೀಮ್ನ ನೋಡಿದರೆ ಸಾಕು, ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ ಯಾರೆಲ್ಲ ಪ್ಲೇನಲ್ಲಿ ಇದ್ದಾರೆ ಅಂತ. ಇನ್ನು ಮೇಯ್ನ್ ಥಿಂಗ್ ಏನಪ್ಪ ಅಂತ ಹೇಳಿದ್ರೆ ಸ್ಯಾಂಡ್ನರ್ ಹಾಗೂ ಬ್ರೇಸ್ವೆಲ್ ನ್ಯೂಜಿಲೆಂಡ್ ಪ್ಲೇಯರ್ಸ್ ಏನು 3 ಜನ ಆಲ್ರೌಂಡರ್ಸ್ ಇದ್ದಾರೆ ಸ್ನೇಹಿತರೆ, ಬೆಸ್ಟ್ ಆಲ್ರೌಂಡರ್ಸ್ ಅಂತಲೇ ಹೇಳ್ಬೋದು. ನೀವು ಯಾವುದೇ ಕಾರಣಕ್ಕೂ ಅವ್ರು 3 ಜನನ ನೀವು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಸ್ನೇಹಿತರೆ. ಪ್ರತಿ ಟೀಮ್ಗೂ ಕೂಡ ನೀವು ಅವ್ರನ್ನ ಪಿಕ್ ಮಾಡ್ಕೊಳ್ಳಿ. ಅವ್ರು 3 ಜನದಲ್ಲಿ ಯಾರಾದ್ರು ಇಬ್ಬರು ಕ್ಲಿಕ್ ಆಗೋ ಚಾನ್ಸಸ್ ಅಂತೂ 90% ಇದ್ದೇ ಇರುತ್ತೆ. ಸೊ ಹಾಗಾಗಿ ನೀವು ಅವರಿಬ್ಬರನ್ನ 3 ಜನದಲ್ಲಿ ಯಾರನ್ನ ಇಬ್ಬರನ್ನ ಪಿಕ್ ಮಾಡೋದು, 3 ಜನದ ಪಿಕ್ ಮಾಡ್ಕೊಂಡ್ರು ಮಾಡ್ಕೋಬೋದು. ಇನ್ನು ಬಾಂಗ್ಲಾದೇಶ ಆಲ್ರೌಂಡರಲ್ಲಿ 3 ಜನ ಇದ್ದಾರೆ, ಅದರಲ್ಲಿ ಇಬ್ಬರು ಒಳ್ಳೆ ಫಾರ್ಮ್ನಲ್ಲಿದ್ದಾರೆ. ಅವರಿಬ್ಬರನ್ನು ಕೂಡ ನೀವು ಪಿಕ್ ಮಾಡೋಕ್ಕೆ ಟ್ರೈ ಮಾಡಿ ಸ್ನೇಹಿತರೆ ಆದಷ್ಟು, ಬಿಕಾಸ್ 11 ಜನ ಮಾತ್ರ ಟೀಮ್ನಲ್ಲಿ ಆಡ್ಸೋಕ್ಕಾಗೋದು. ಸೊ ನೋಡಿ, ಇದರಲ್ಲಿ ನಾನು ಕೊಟ್ಟಿರುವಂಥ ಟೀಮ್ನಲ್ಲಿ ಏನಾದರೂ ಚೇಂಜಸ್ನ ಮಾಡ್ಕೋಬೇಕಂತಿದ್ರೆ ಮಾಡ್ಕೊಳ್ಳಿ, ಅಥವಾ ನಾನು ಸ್ಟಾರ್ಟಿಂಗ್ನಲ್ಲಿ ಕೊಡುವಂಥ ಪ್ಲೇಯರ್ಸ್ ಪ್ರಿಡಿಕ್ಷನ್ ಏನಿರುತ್ತೆ ಅದನ್ನ ಅನಾಲಿಸಿಸ್ ಮೇಲೆ ನೀವು ಏನಾದರೂ ಚೇಂಜಸ್ನ ಮಾಡ್ಕೋಬೇಕು ಅಂತಿದ್ರೆ ಮಾಡ್ಕೊಳ್ಳಿ ಸ್ನೇಹಿತರೆ. ಹೋಗ್ತಿರುವಂಥ ಕೊನೆಯ ಟೀಮ್ನ ನೋಡ್ಬೋದು. ಇಲ್ಲಿ ಡಿ ಕಾನ್ವೆ ಅವ್ರನ್ನ ಕ್ಯಾಪ್ಟನ್ ಆಗಿ ತೊಗೊಂಡಿದ್ದೀನಿ. ಹಾಲಿ ಹನೀಕ್ ಅವ್ರನ್ನ ವೈಸ್ ಕ್ಯಾಪ್ಟನ್ ಆಗಿ ತೊಗೊಂಡಿದ್ದೀನಿ. ಏನಕ್ಕಪ್ಪ ಅಂತ ಹೇಳಿದ್ರೆ, ನೀವು ಪ್ರೀವಿಯಸ್ ಮ್ಯಾಚಸ್ನ ನೋಡೋದಾದರೆ ಆ್ಯಸ್ ಎ ಓಪನರ್ ಆಗಿ ಬರುವಂಥ ಬ್ಯಾಟ್ಸ್ಮನ್ಗಳೇನಿದ್ದಾರೆ ಅದರಲ್ಲಿ ಇಬ್ಬರು ಕೂಡ ಚೆನ್ನಾಗಿ ಆಡಿರ್ತಾರೆ, ಅಥವಾ ಒಬ್ಬರು ಸೆಂಚುರಿನ ಹೊಡೆದಿದ್ದಾರೆ, ಅಥವಾ ಇಬ್ಬರು ಕೂಡ 50ನ ಹೊಡೆದು ಔಟ್ ಆಗಿರ್ತಾರೆ. ಸೊ ಹಾಗಾಗಿ ನಾನಿಲ್ಲಿ ಆ್ಯಸ್ ಎ ಓಪನರ್ ಆಗಿ ಬರುವಂಥ ಬ್ಯಾಟ್ಸ್ಮನ್ಗಳಲ್ಲಿ ಎಕ್ಸ್ಪೆಕ್ಟ್ ಮಾಡಿ ಅವ್ರ ಕಡೆಯಿಂದ ಸ್ಕೋರ್ ಬರ್ಬೋದು ಅಂತ ಪ್ರಿಡಿಕ್ಟ್ ಮಾಡಿ ನಾನಿಲ್ಲಿ ಕ್ಯಾಪ್ಟನ್ ಆಗಿ ವೈಸ್ ಕ್ಯಾಪ್ಟನ್ ಮಾಡಿದ್ದೀನಿ. ಆ್ಯಂಡ್ ವಿಲಿಯಮ್ಸನ್ ಹೊಸನ್ ಇವರು ಕೂಡ ಓಪನರ್ ಆಗಿ ಬರ್ತಾರೆ. ಆ್ಯಂಡ್ ಇಲ್ಲಿ ಆಲ್ರೌಂಡರ್ ನೋಡೋದಾದರೆ ಹೊಸೇನ್ ಅವರಿದ್ದಾರೆ, ಮಿರ್ಜಾ ಅವರಿದ್ದಾರೆ, ಸ್ಯಾಂಟ್ನರ್ ಅವರಿದ್ದಾರೆ, ರೆಹಮಾನ್, ರೌರ್ಕಿ, ಸಕೀಬ್, ಹೆನ್ರಿ ಅವರಿದ್ದಾರೆ ಸ್ನೇಹಿತರೆ. ಈ ಟೀಮ್ ಏನಿದೆ ಇದು ಕಾಂಬಿನೇಷನ್ ಅಂದರೆ ಮಿಕ್ಸರ್ ಕಾಂಬಿನೇಷನ್ ಆಗಿ ತೊಗೊಂಡಿದ್ದೀನಿ. ಓಪನರ್ ಆ್ಯಂಡ್ ಫಾಸ್ಟ್ ಬೌಲರ್ಸ್ ಆ್ಯಂಡ್ ಬೆಸ್ಟ್ ಆಲ್ರೌಂಡರ್ ಈ ಥರ ಚೂಸ್ ಮಾಡ್ಕೊಂಡು ಟೀಮ್ನ ತೊಗೊಂಡಿದ್ದೀನಿ. ಈ ಟೀಮ್ನ ಕೂಡ ನೀವು ಸ್ಕಿಪ್ ಮಾಡದೆ ಪಿಕ್ ಮಾಡ್ಕೊಳ್ಳಿ. ಸೊ ಗ್ರ್ಯಾಂಡ್ ಲೀಗ್ನಲ್ಲಿ ಹಿಟ್ ಆಗೋ ಚಾನ್ಸ್ ಇರುತ್ತೆ. ನಾವು ಯಾರೋ ಅನ್ಪ್ರಿಡಿಕ್ಟ್ ಮಾಡ್ದಲೇ ಪ್ಲೇಯರ್ಸ್ನ ತೊಗೊಂಡಿರ್ತೀವೋ ಅವರೇ ಚೆನ್ನಾಗಿ ಆಡ್ತಾರೆ ಸ್ನೇಹಿತರೆ. ಸೊ ಹಾಗಾಗಿ ಟೀಮ್ನ ಪಿಕ್ ಮಾಡ್ಕೊಳ್ಳಿ. ಏನಾದರೂ ಚೇಂಜಸ್ ಇದ್ದರೆ ನೀವು ಸಣ್ಣ ಪುಟ್ಟ ಚೇಂಜಸ್ ಮಾಡ್ಕೋಬೇಕು ಅಂತ ನಿಮಗೆ ಅನಿಸಿದರೆ ನನ್ನ ಪ್ಲೇಯರ್ಸ್ ಪ್ರಿಡಿಕ್ಷನ್ನ ನೋಡಿ ನೀವು ಚೇಂಜಸ್ನ ಮಾಡ್ಕೊಳ್ಳಿ ಸ್ನೇಹಿತರೆ. ಐ ಹೋಪ್ ನಾನು ಮಾಡಿರೋ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಹಾಗೂ ನಾನು ಕೊಟ್ಟಿರೋ ಡ್ರೀಮ್ 11 ಟೀಮ್ ಅನಾಲಿಸಿಸ್ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಸ್ನೇಹಿತರೆ, ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಲೈಕ್, ಒಂದು ಸಬ್ಸ್ಕ್ರೈಬ್ ನಮಗೆ ವಿಡಿಯೋನ ಮಾಡೋಕ್ಕೆ ಮೋಟಿವೇಶನ್ ಆಗುತ್ತೆ ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಸ್ನೇಹಿತರೆ. ಎಲ್ಲರಿಗೂ ಶುಭವಾಗಲಿ. ಜೈ ಶ್ರೀರಾಮ್.